ಜಿಲ್ಲೆಯಲ್ಲಿ ಕಳೆದ 15ನೇ ತಾರೀಕಿನ ದಿವಸ ಪರಮ ಪೂಜ್ಯ ಕನ್ನೇರಿ ಮಠದ ಶ್ರೀಗಳನ್ನ ಬಿಜಾಪುರ ಜಿಲ್ಲೆಗೆ ನಿರ್ಬಂಧನ ಮಾಡಿ ಇವತ್ತು ನಾವು ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಪರಮ ಪೂಜ್ಯರ ನೇತೃತ್ವದಲ್ಲಿ ನಮ್ಮ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಸಂದೇಶ ವಿಚಾರದಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲ್ನಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಇವತ್ತು ಭಾಗವಹಿಸ್ತಕ್ಕಂಥ ಎಲ್ಲ ಸಮಸ್ತ ಹಿರಿಯರಿಗೆ ಪರಮ ಪೂಜ್ಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ನಾನು ಸುದ್ದಿ ತಿಳಿದ ನಂತರ ಮಾಧ್ಯಮದ ಎಲ್ಲ ನನ್ನ ಹಿರಿಯರನ್ನ ನನ್ನ ಸ್ನೇಹಿತರನ್ನ ಕರೆಸಿ ಮಾಧ್ಯಮದಲ್ಲಿ ನಾನು ಹೇಳಿಕೆಯನ್ನು ನಾನು ಕೊಟ್ಟಿದ್ದೇನೆ. ಆದರೆ ಇವತ್ತು ಕನ್ನೇರಿ ಮಠದ ಪರಮ ಪೂಜ್ಯರು ಅವರು ಬೇರೆ ಯಾರು ಅಲ್ಲ, ನಮ್ಮ ಬಿಜಾಪುರ ಜಿಲ್ಲೆಯವರು. ಆ ಬಿಜಾಪುರ ಜಿಲ್ಲೆಯವರು ಕನ್ನೇರಿ ಮಠದ ಇವತ್ತು ಕೋಲ್ಹಾಪುರದಲ್ಲಿ ಅತಿ ದೊಡ್ಡ 500-600 ಎಕರೆ ಜಮೀನಿನಲ್ಲಿ ಇವತ್ತು ಬಡವರು ಇರ್ಬೋದು, ಯಾರೇ ಬಂದರೂ ಕೂಡ ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಇವತ್ತು ಎಲ್ಲ ಪರಮ ಪೂಜ್ಯರನ್ನ ಒಳಗೊಂಡು ಇವತ್ತು ಸಲಹೆ ಕೊಡ್ತಕ್ಕಂಥ ಇವತ್ತು ಯಾರಾದರೂ ಇದ್ರೆ ಅದು ಕನ್ನೇರಿ ಮಠದ ಶ್ರೀಗಳಂತಕ್ಕಂಥದ್ದು ನಾವೆಲ್ಲ ಮರಿಬಾರ್ದು. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಇವತ್ತು ಮುಂದಿನ ದಿನಮಾನಗಳಲ್ಲಿ ಇವತ್ತು ಏನಾದರೂ ಕನ್ನೇರಿ ಮಠದ ಶ್ರೀಗಳು, ನಾನು ಮೊನ್ನೆ ಒಂದು ವಿಷಯನ ನಾನು ತಿಳ್ಕೊಂಡೆ, ಇಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಗುರುಕುಲವನ್ನ ಸ್ಥಾಪನೆ ಮಾಡಿ ಕೋಲ್ಹಾಪುರದಲ್ಲಿ ಎಲ್ಲರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಪರಮ ಪೂಜ್ಯರ ನೇತೃತ್ವದಲ್ಲಿ ಏನೋ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಗುರುಕುಲ ಮಾಡಿ ಏನಾದರೂ ಹುನ್ನಾರ ಮಾಡಬಹುದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಪರಮ ಪೂಜ್ಯರನ್ನ ಇವತ್ತು ಏನ್ ಮಾಡಿದಾರಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಯಾವುದೋ ಜಿಲ್ಲೆಯಲ್ಲಿ ಅವರು ಬರಬಾರ್ದು ಅಂತಕ್ಕಂಥ ಒಂದು ಜಿಲ್ಲಾಡಳಿತ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಈ ಆದೇಶ ಹೊರಡಿಸ್ಲಿಕ್ಕೆ ಕಾರಣ ಏನು? ಈ ಕಾರಣ ಯಾವ ರೀತಿಯಿಂದ ಕಾರಣ ಹೊರಡಿಸಿದಿರಿ? ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ದೇಶಪೂರ್ವಕವಾಗಿ ಇವತ್ತು ಜಿಲ್ಲೆಯಲ್ಲಿ ಪರಮ ಪೂಜ್ಯರು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿ ಒಂದು ರಾಜಕಾರಣ ಮಾಡಿದ್ರು. ಯಾಕಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ, ಪರಮ ಪೂಜ್ಯ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಅತಿ ಹತ್ತಿರದಲ್ಲಿರ್ತಕ್ಕಂಥ ಇವತ್ತು ಮೈಸೂರದ ಶ್ರೀಗಳು ಮತ್ತು ನಮ್ಮ ಕನ್ನೇರಿ ಮಠದ ಪರಮ ಪೂಜ್ಯರು. ಇವತ್ತು ಅವರ ಅತಿ ಹೆಚ್ಚಿನ ಒಳನಾಡು ಇರ್ತಕ್ಕಂಥ ಪರಮ ಪೂಜ್ಯರ ಇವತ್ತು ಸಿದ್ದೇಶ್ವರ ಶ್ರೀಗಳಿಗೆ ಇವರು ಅವಮಾನ ಮಾಡ್ದಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಕನ್ನೇರಿ ಮಠದ ಶ್ರೀಗಳಿಗೆ ಯಾರಾದರೂ ಯಾವುದೇ ಶಬ್ದ ಯೂಸ್ ಮಾಡಿದ್ರೆ ಅವ್ರಿಗೆ ಹಕ್ಕಿದೆ ಎಲ್ಲ ಶ್ರೀಗಳಿಗೆ. ಇವತ್ತು ಯಾರೇ ಗೌಡ ಹೋಗ್ಲಿ, ಯಾವರೇ ವಾಲಿಕರ್ ಹೋಗ್ಲಿ, ಯಾವುದೇ MLA ಹೋಗ್ಲಿ, ಯಾವುದೇ MP ಹೋಗ್ಲಿ, ಅವ್ರು ಎಲ್ಲರಿಗೆ ಅವ್ರು ಮಾತಾಡ್ತಕ್ಕಂಥ ಭಾಷೆ ಯಾವ್ದಪ್ಪ ಅಂತಂದ್ರೆ ಅವ್ರು ಬಾರ್ಲಿ ಗೌಡ, ಬಾರಪ್ಪ ಅಂತ ಹೇಳಿ ಅವರು ಸತದಿಂದ ಮಾತಾಡ್ತಕ್ಕಂಥದ್ದು. ಈ ಎಲ್ಲ ಪರಮ ಪೂಜೆಯವರು ತಮಗೆ ಏನಾದ್ರು ನೋವು ಹೋಗಿದ್ರೆ ಅದು ಕನ್ನೇರಿ ಮಠದ ಶ್ರೀಗಳ ಮುಂದೆ ಕುತ್ಕೊಂಡು ಅವ್ರು ವಿಚಾರ ಮಾಡಬಹುದತ್ತು, ಅವ್ರು ವಿಚಾರ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಆದ್ರೆ ಇವತ್ತು ಜಿಲ್ಲಾಡಳಿತ ದಿಢೀರ್ನೆ ಇವತ್ತು ಬಿಜಾಪುರ ಜಿಲ್ಲೆಗೆ ಬರಬಾರ್ದಂತಕ್ಕಂಥ ಇದು ನಾಟಕಿ ಏನ್ ನಡೆದಪ್ಪ ಅಂತಂದ್ರ ಜಾತಿ ಒಳಗೆ ಬೀಜ ಬಿತ್ತಿ ಎಲ್ಲರನ್ನ ಹಾಳು ಮಾಡ್ತಕ್ಕಂಥ ಹುನ್ನಾರ ಯಾರಾದ್ರೂ ಮಾಡಿದ್ರೆ ಅದು ಜಿಲ್ಲಾವರಿ ಉಸ್ತುವಾರಿ ಸಚಿವರು ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ನಾನು ಬಯಸ್ತೇನೆ. ಆದ್ರೆ ಬಿಜಾಪುರ ಜಿಲ್ಲೆ ಮಾಡಿದ್ರು, ಈಗ ಬಾಗಲಕೋಟೆ ಜಿಲ್ಲೆ ಮಾಡಿದ್ರು, ಅಂದ್ರೆ ಉದ್ದೇಶ ಏನಿದು? ನಾವು ಇಷ್ಟೇ ಸೂಕ್ಷ್ಮವಾಗಿ ಹೇಳ್ತೀವಿ. ಇವತ್ತು ಬಹುಸಂಖ್ಯೆಯಲ್ಲಿ ನಾವು ಏನ್ ಕೂಡಿದೀವಿ, ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ, ತಾವು ಏನು ಆದೇಶ ಮಾಡಿದಿರಿ ಅದು ಹಿಂದೆ ಪಡಿಬೇಕು. ಅದು ಹಿಂದೆ ಪಡಿಲ್ಲ ಅಂದ್ರೆ ದೀಪಾವಳಿ ಆದ ಮರುದಿವಸ ನಾವು ಯಾರು ದೀಪಾವಳಿ ಮಾಡಕ್ ಕೊಡಂಗಿಲ್ಲ. ಆದ್ರೆ ಇದು ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಾಗ್ತದೆ. ತಾವು ಆದೇಶವನ್ನ ಹಿಂದೆ ಪಡಿಬೇಕು ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಬಯಸಿದ ಬಂಧುಗಳೇ. ಇದು ಬಹಳ ಜನ ಮಾತನಾಡೋದ್ರೆ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ಶಾಂತಿಯುತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಅದನ್ನ ಸ್ವೀಕಾರ ಮಾಡಿ ಆದೇಶ ತಾವು ಹಿಂದೆ ಪಡಿಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಮಾಡ್ತೀನಿ. ಈ ಷಡ್ಯಂತ್ರ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಮಾಡೋದನ್ನ ಬಿಡ್ರಿ, ಇಂಥ ಹೇಳಿ ಕೆಲಸಗಳನ್ನ ಮಾಡೋದು ಬಿಡ್ರಿ. ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬಾರ್ದು ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ಇವತ್ತು ಸತತವಾಗಿ ಒಂದು ತಿಂಗಳಗಟ್ಟಲೆ ಕೂತಾರೆ. ಅವ್ರಿಗೆ ಕೂಡ ರಾತ್ರಿ ಬಂದು ಅವ್ರಿಗೆ ಧಮಕಿ ಕೊಡ್ತಾರೆ, ನೀವು ಹೇಳ್ರಿ ಅಂತ ಹೇಳಿ. ಯಾವ ಕಾಲಕ್ಕೂ ಹೇಳಂಗಿಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜು ಇಲ್ಲೇ ಆಗಬೇಕು. ಇವತ್ತೇನು ನಮ್ಮ ಕನ್ನೇರಿ ಮಠದ ಶ್ರೀಗಳು ಆದೇಶ ಮಾಡಿದ್ರಿ ಅದು ಹಿಂಪಡಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ.